ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ವಿರೋಧಿಯಾದಂತಹ ಅನೇಕ ಅಂಶಗಳನ್ನು ಉದ್ಯೋಗ ಭೂಮಿ ಅಳವಡಿಸಿಕೊಂಡಿರ್ತಾರೆ. ಬ್ರಿಟಿಷರಲ್ಲಿ ನಿರ್ಬಂಧಗಳನ್ನು ತಂದ್ರು, ಅನೇಕ ನಿಯಮಗಳನ್ನು ತಂದ್ರು, ನಾಟಕನೇ ಆಡಳಿತ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಅದು ಬದಲಾಗ್ತಾ ಹೋಯಿತು. ಹೇಗೆ ಬದಲಾಗ್ತಾ ಹೋಯಿತು ಅಂತಂದ್ರೆ, ಕೃಷ್ಣನ್ ಪಾತ್ರ ಬಂದ್ರೆ ಅವರನ್ನ ಪಾಂಡವರು ಸ್ವಾಗತಿಸ್ತಾ ಇದ್ದು ಕಾಜಿಹಾರ ಹಾಕೋದ್ರ ಮುಖಾಂತರ. ಅದೇ ಸ್ವಾತಂತ್ರ್ಯ ಹೋರಾಟದ ಸಂಕೇತ. ನೀವು ಯಾವಾಗ ಕಾಜಿಹಾರ ಹಾಕ್ತಿರೋ ನಾನು ಸ್ವಾತಂತ್ರ್ಯ ಹೋರಾಟದ ಪರವಾಗಿದ್ದೇನೆ ಅಂತ ಅರ್ಥ. ಯಾರು ನಿರ್ಬಂಧ ಮಾಡಕ್ಕಾಗೋದಿಲ್ಲ. ಈ ರೀತಿಯ ಬದಲಾವಣೆಗಳು ಏನ್ ತೋರಿಸುತ್ತೆ ಅಂದ್ರೆ, ಒಂದು ನಾಟಕ ಇದೆಯಲ್ಲ ಸ್ಥಗಿತವಾಗದೆ, ಜಡವಾಗದೆ, ಸಮಕಾಲೀನವಾಗ್ತಾ ಹೋಗ್ತಾ ಇದೆ ಎಂದು ತೋರಿಸಿದ್ರೆ, ಬುದ್ಧಿರಂಗ ಮುಂದೆ ಒಂದು ಪ್ರತಿರೋಧಾತ್ಮಕವಾಗಿರ್ತಕ್ಕಂಥ ನೆಲೆಗಳನ್ನ ಪಡ್ಕೊಂಡು ನಮ್ಮ ದೇಶದ ಒಳಗಡೆ ಬೆಳೆದು ಬಂದಿದೆ ಅನ್ನೋದನ್ನ ಮರಿಬಾರದು. ಹಾಗಾಗಿ ಇದ್ದಂತೆ ಹೇಳ್ತೇವೆ ಅನ್ನೋದು ಮ್ಯೂಸಿಯಂ ಕಲೆ. ಸಮಾಜದೊಳಗೆ ಆಶಕ್ತಿ ಕುಳಿತುಕೊಂಡು ಜಗಳ ಆಡ್ತಕ್ಕಂತಹ, ಕುಳಿತುಕೊಂಡು ಪ್ರೀತಿಸ್ತಾನೆ ಜಗಳ ಆಡ್ತಕ್ಕಂಥ ವಿಚಾರಗಳ ಆಧಾರದ ಮೇಲೆ ಪ್ರೀತಿಸ್ತಾನೆ ಕೋಪ ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಬರೀ ಜಗಳ ಆಡೋದು ಹಿಂಸೆ ಮಾಡೋದಲ್ಲ, ಭಿನ್ನಾಭಿಪ್ರಾಯಗಳನ್ನ ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ. ಎಲ್ಲಿ ಯಾವ ಸಮಾಜದಲ್ಲಿ ಹೆಚ್ಚು ಇಂಥ ಚಟುವಟಿಕೆಗಳಾಗ್ತದೋ ಅಂತ ಸಮಾಜ ಬಹಳ ಆರೋಗ್ಯಪೂರ್ಣವಾಗಿ. నాకు సంతానము కలిగిన పిమ్మట నాకు నేను కాబట్టి నా ప్రాణములు మీకు అర్పించదు స్వామి, నా ప్రాణములు మీకు అర్పించదు. సరే, నీకు 7 సంతానం కలిగే వరకు నీ ప్రాణం నీచం చేయవచ్చు. 7వ సంతానము కలిగిన మరునాడే నీకు నీవుగా నా సన్నిధికి వచ్చి నీ ప్రాణవాయువు నాకు అప్పగిపోలేదు. నాకు నేను కాబట్టి నా ప్రాణములు మీకు అర్పించదు. తప్పిదివా, భరింపరాని శిక్షణ భవించు. ಕಟ್ಟಿಗೆಯಲ್ಲಿ ಮಾಡ್ತಾರೆ, ವಿರೋಧ ಪಕ್ಷದವರು ಒಂದು ನೀವು ದಿನನಿತ್ಯ ಇದನ್ನ ಹೇಳ್ತಾರೆ ಮತ್ತು ನಮ್ಮ ನರೇಂದ್ರ ಮೋದಿಜಿಯವರು ಆಡಳಿತ ಮಾತ್ರ ಅವರ ದೃಷ್ಟಿಕೋನ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ ಅಂತಕ್ಕಂಥ ದೇವ ವಾಕ್ಯಗಳೊಂದಿಗೆ ಈ ದೇಶದಲ್ಲಿ ಆಡಳಿತವನ್ನು ಪ್ರಾರಂಭ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಇವತ್ತು ಭಾರತದ ಒಂದು ಹಿರಿಮೆ ಪ್ರಪಂಚದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಸೇರಿದ್ದಾರೆ. ನಾವು 10-12ನೇ ಆರ್ಥಿಕ ವ್ಯವಸ್ಥೆ ಇದ್ದಂಥವರು ಇವತ್ತು 4, ಇನ್ನು ಕೆಲವೇ ದಿನದಲ್ಲಿ 3ನೇ ಆರ್ಥಿಕ ಭದ್ರವಾಗಿರ್ತಕ್ಕಂಥ ದೇಶದ ಪಟ್ಟಿಯಲ್ಲಿ ನಮ್ಮ ಭಾರತ ಸೇರ್ತಕ್ಕಂಥ ಕೆಲವೇ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ.